ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ಚೈತ್ರ ಪೌರ್ಣಿಮೆ. ಇಂದು ಕರಗ ಮಹೋತ್ಸವ ನಡೆಯುತ್ತಿದೆ. ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ, ಶ್ರೀನಗರ, ಬೆಂಗಳೂರು. ಶ್ರೀನಗರ ಬಸ್ ಸ್ಟಾಪ್ ಎದುರುಗಡೆ ರಸ್ತೆಯಲ್ಲಿ ಶ್ರೀ ಅಣ್ಣಮ್ಮನ ದೇವಿಯ ದೇವಸ್ಥಾನ ಇದೆ. ಇಲ್ಲಿ 2ನೇ ವರ್ಷದ ಕರಗ ಮಹೋತ್ಸವ ನಡೆಯುತ್ತಿದೆ. ಹಸಿ ಕರಗ ನಡೆದಿದೆ ಮೊನ್ನೆ, ಅದು ಕೂಡ ವಿಡಿಯೋನ ಹಾಕಿದ್ದೀನಿ, ಇದರಲ್ಲಿ ಲಿಂಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಹಾಗೂ ಇಂದು ಚೈತ್ರ ಮಾಸದ ಹುಣ್ಣಿಮೆಯಂದು ಹೂವಿನ ಕರಗ ನಡೆಯುತ್ತಿದೆ. ವೀಕ್ಷಿಸಿ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರ ಬಂದಿದೆ. ಹೂವಿನ ಕರಗವನ್ನು ವೀಕ್ಷಿಸಲು ನೋಡಿ. ನಾನು ಮಂಜು, ಗೌರಿ, ರಾಮಕೃಷ್ಣ ಹಾಗೂ ನಮ್ಮ ಹತ್ತಿರ ಸಂಬಂಧಿ ಹಾಗೂ ಗಣೇಶ, ಮಾರ್ಕಂಡ ನಾವೆಲ್ಲರೂ ಶ್ರೀನಗರ ಶ್ರೀ ಅಣ್ಣಮ್ಮ ದೇವಿಯ ದೇವಸ್ಥಾನದ ಹೂವಿನ ಕರಗೋತ್ಸವವನ್ನು ವೀಕ್ಷಿಸಲು ಇದ್ದೇವೆ. ದೇವಸ್ಥಾನದ ಮುಂಭಾಗದಲ್ಲಿ ಹೂವು ಹಾಕಿ ಇದರಿಂದ ರಂಗೋಲಿ ಬಿಡಿಸಿದ್ದಾರೆ ಹಾಗೂ ಪಟಾಕಿಯನ್ನು ಸಿಡಿಸುತ್ತಿದ್ದಾರೆ. ಕೆಲವು ಕ್ಷಣದಲ್ಲಿ ಕರಗ ಮಹೋತ್ಸವ ಆರಂಭಗೊಳ್ಳುತ್ತದೆ. ಹೊರಗಡೆ ಕರಗ ಬರ್ತಿದೆ. 2 ಕಡೆ ವಿಡಿಯೋ ತೆಗೆದಿದ್ದೀವಿ. ಇದು ದೂರದಿಂದ ತೆಗೆದಿರೋದು, ಹತ್ತಿರದಿಂದ ತೆಗೆದಿರೋದು ಕೂಡ ಒಂದು ತೋರಿಸ್ತೀವಿ, ಅದು ಕೂಡ ನೋಡಿ. ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ನೋಡಿ, ಕರಗ ಶುರುವಾಗಿದೆ. ಶ್ರೀ ಅಣ್ಣಮ್ಮ ದೇವಿಯ ಕರಗ, ಶ್ರೀನಗರ, ಬೆಂಗಳೂರಿನಲ್ಲಿ. ಇದು 2ನೇ ವರ್ಷದ ಕರಗ ಮಹೋತ್ಸವ. ಕರಗನ ಹೊತ್ತು ಬರುತ್ತಿದ್ದಾರೆ. ಎಲ್ಲರೂ ಗೋವಿಂದ 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 ಅಂತ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾರೆ. ಈಗ ದೇವಸ್ಥಾನದಿಂದ ಹೊರಗಡೆ ಬರೋದು ತೋರಿಸ್ತಾ ಇದ್ದೀವಿ. 2 ಕಡೆ ವಿಡಿಯೋ ಮಾಡಿದ್ದೇವೆ, 2 ಕೂಡ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಕರಗವನ್ನು ವಿಡಿಯೋ ಮಾಡ್ಕೊತಿದ್ದಾರೆ. ವಿಡಿಯೋ ಹಾಗೂ ಫೋಟೋ ಎಲ್ಲ ತಗೊತಿದ್ದಾರೆ. ಇದು ಶ್ರೀ ಅಣ್ಣಮ್ಮ ತಾಯಿಯ ದೇವಸ್ಥಾನ, ಶ್ರೀನಗರದಲ್ಲಿರೋದು. ಎಲ್ಲರೂ ಕುಳಿದು ಕುಪ್ಪಳಿಸುತ್ತಿದ್ದಾರೆ ಕರಗ ಬರೋದನ್ನ ನೋಡಿ. ನೋಡಿ, ಈಗ ಸುಮಂಗಲಿಯರೆಲ್ಲ ಕೋಲಾಟ ಆಡ್ತಿದ್ದಾರೆ. ಕರಗದ ಸುತ್ತಲೂ ಕೂಡ ದೇವಿ ಹಾಡಿಗೆ ನೃತ್ಯವನ್ನು ಮಾಡುತ್ತಿದ್ದಾರೆ. ಸೊ ಹಾಡನ್ನ ಮ್ಯೂಟ್ ಮಾಡಿದೆ. ನೋಡಿ, ಚೆನ್ನಾಗಿ ನೃತ್ಯ ಮಾಡ್ತಿದ್ದಾರಲ್ಲ. ಸೊ ಇವ್ರಿಗೊಂದು ಲೈಕ್ ಕೊಡಿ. ನೀವು ಕೂಡ ಈ ಕರಗ ಮಹೋತ್ಸವಕ್ಕೆ ಭಾಗಿಯಾಗಿದ್ದಲ್ಲಿ ನಮಗೆ ತಿಳಿಸಿ. ಸೊ ಹೇಗಿದೆ ಶ್ರೀನಗರದ ಶ್ರೀ ಅಣ್ಣಮ್ಮ ತಾಯಿಯ ಕರಗ ಮಹೋತ್ಸವ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ನೋಡಿ, ಚೆನ್ನಾಗಿ ನೃತ್ಯ ಮಾಡ್ತಿದ್ದಾರಲ್ಲ. ಈಗ ನೃತ್ಯ ಮುಗಿದ ನಂತರ ಕರಗ ಮಹೋತ್ಸವ ಮುಂದುವರಿಯುತ್ತದೆ. ಈಗ ಕರಗ ಮುಂದೆ ಸಾಗುತ್ತಿದೆ. ಶ್ರೀನಗರದ ಬಸ್ ಸ್ಟಾಪ್ದ ಎದುರುಗಡೆ ಒಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈಗ ಕರಗ ಅಲ್ಲಿಗೆ ತೆರಳುತ್ತಿದೆ. ಎಲ್ಲರೂ ಗೋವಿಂದನ ನಾಮಸ್ಮರಣೆ ಮಾಡುತ್ತಿದ್ದಾರೆ. ಸುಮಾರು ಒಂದು 1000 ಜನದ ಮೇಲೆ ಬಂದಿದ್ದರು ಈ ಕರಗ ಮಹೋತ್ಸವವನ್ನು ವೀಕ್ಷಿಸಲು. Go!
ತಾಯಿಯ ಕರಗವು ಈಗ ಶ್ರೀನಗರ ಬಸ್ ಸ್ಟಾಪ್ ಎದುರಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ದೇವಾಲಯಕ್ಕೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಕೂಡ ಹೋಗಿ ಮುಂದೆ ಸಾಗುತ್ತೆ. ಕರಗವು ದೇವಾಲಯದ ಮುಂದೆ ಪ್ರದಕ್ಷಿಣೆ ಆಗಿ ನಮಸ್ಕಾರ ಮಾಡಿ ಮುಂದೆ ಸಾಗುತ್ತದೆ. ಬಡ್ಡಿ ಮಹಾಕಾಳಿ ಅಮ್ಮನವರ ಉತ್ಸವ ಮೂರ್ತಿ ಅಲ್ಲೂ ಕೂಡ ಆ ತಾಯಿಗೆ ನಮಸ್ಕರಿಸಿ ಮುಂದೆ ಕರಗವು ಸಾಗುತ್ತದೆ. ತಾಯಿ ಬಡ್ಡಿ ಮಹಾಕಾಳಿ ಅಮ್ಮನವರ ಉತ್ಸವ ಅಲ್ಲೂ ಕೂಡ ಪ್ರದಕ್ಷಿಣೆ ಮುಂದೆ ಸಾಗುತ್ತದೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ನಾರಾಯಣ ನಮಸ್ತೆ. ಈಗ ಶ್ರೀ ಅಣ್ಣಮ್ಮ ದೇವಿಯ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀವಿ. ಈಗ ಕರಗ ಮಹೋತ್ಸವ ಆಯ್ತಲ್ಲ, ಆ ದೇವಸ್ಥಾನದ ಗರ್ಭಗುಡಿ ತಾಯಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಶ್ರೀ ಅಣ್ಣಮ್ಮ ತಾಯಿಗೆ ಶ್ರೀ ಮಹಾಕಾಳಿ ಅಮ್ಮನವರು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಕಾತ್ಯನಗ್ನಿ ಕನ್ಯಾಕುಮಾರಿ ಧೀಮಿ ಅನ್ನೋ ದುರ್ಗಿ ಪ್ರಚೋದಯಾತ್. ಪ್ರತಿಯೊಂದು ಅಮ್ಮನವರ ಉತ್ಸವ ಮೂರ್ತಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ ನೋಡಿ. ಮಾಡ್ಕೊಂಡು ಅವರು ಸೆಲ್ಫಿ ವಿಡಿಯೋ ತಗೋತಾವ್ರೆ. ಸೊ ನಾನು ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡಿದ್ದೀನಿ ಅಂತ ನೋಡಿ. ಶ್ರೀ ಅಣ್ಣಮ್ಮ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿ ನಾನು ಗೌರಿ ರಾಮಕೃಷ್ಣ ನಾವೆಲ್ಲ ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ಗಣೇಶ ಕೂಡ ವಿಡಿಯೋ ತೆಗೆಸ್ಕೊಂಡು ನೋಡಿ. ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಅನ್ನಪ್ರಸಾದ ಟೊಮೊಟೊ ಬಾತ್ ಹಾಗೂ ಕೇಸರಿ ಬಾತ್ನ ಪ್ರಸಾದವನ್ನು ನೀಡುತ್ತಿದ್ದಾರೆ ನೋಡಿ. ಪೈಪ್ಲೈನ್ನಲ್ಲಿ ಕೂಡ ಹೂಗಳಿಂದ ರಂಗೋಲಿ ಬಿಡಿಸಿದ್ದಾರೆ ವಿವಿಧ ಬಣ್ಣದ ಹೂಗಳಿಂದ. ಶ್ರೀ ಮಹದೇಶ್ವರ ಸ್ವಾಮಿಯ ದೇವಸ್ಥಾನ ರಸ್ತೆ ಎದುರುಗಡೆ ಶ್ರೀ ಮಹಾಗಣಪತಿ ದೇವಸ್ಥಾನ ಕೂಡ ಇದೆ. ಇಲ್ಲೂ ಕೂಡ ಕರಗ ಮಹೋತ್ಸವ ಬರೋದ್ರಿಂದ ಅದರ ಅಂಗವಾಗಿ ಹೂಗಳಿಂದ ಶೃಂಗಾರ ಮಾಡಿದ್ದಾರೆ, ಹೂಗಳಿಂದ ರಂಗೋಲಿಯನ್ನು ಬಿಡಿಸಿದ್ದಾರೆ. ಸೊ ನಾನು ಗೌರಿ ಕೂಡ ಸ್ವಲ್ಪ ಅಲ್ಲಿ ಹೂಗಳೆಲ್ಲ
ಸುತ್ತಲೂ ಕೂಡ ಹೂಗಳು ಹಾಕಿದ್ದೆವು. ಅಲ್ಲಿ ಕೂಡ ಎಲ್ಲರೂ ಕೂಡ ಹೂಗಳಿಂದ ಎಲ್ಲ ಶೃಂಗಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಾವು ಸ್ವಲ್ಪ ಕೈ ಜೋಡಿಸಿದೆವು. ತುಂಬ ಚೆನ್ನಾಗಿ ಬಿಡಿಸಿದ್ದಾರಲ್ಲ ಹೂಗಳಿಂದ ರಂಗೋಲಿ, ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಸೊ ಇಷ್ಟುವರೆಗೂ ನಮ್ಮ ಚಾನಲ್ನ ನೀವು ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿ ಹೂಗಳಿಂದ ಶೃಂಗಾರ ಮಾಡ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ಹಾಗೂ ಶ್ರೀ ಅಣ್ಣಮ್ಮ ದೇವಿಯ ಕರಗ ಮಹೋತ್ಸವದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಸೊ ಕೊನೆಯದಾಗಿ ನಾನು ಅವರಿಬ್ಬರು ಕೂಡ ಫ್ಲವರ್ ಮುಂದೆ ಕೂತ್ಕೊಂಡು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡಿದ್ದೆವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.